ಕಾಂಗ್ರೆಸ್ ಪಾಳಯದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್. ಸಚಿವ ಸಂಪುಟ ಪಟ್ಟಿ ಫೈನಲ್ ಮಾಡೋದಕ್ಕೆ ದೆಹಲಿಗೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಈ ಎಲ್ಲ ನಾಯಕರು. ಈಗಾಗಲೇ ಈ ವಿಚಾರದ ಬಗ್ಗೆ ಮೊನ್ನೆ ಹೋದಂತಹ ಸಂದರ್ಭದಲ್ಲಿ ಲಿಸ್ಟ್ ಅನ್ನ ಕೊಟ್ಟು ವಾಪಸ್ ಬಂದಿದ್ರು. ಈಗ ದಿಢೀರಂತ ಮತ್ತೆ ಹೈಕಮಾಂಡ್ ನಿಂದ ಇವರಿಗೆಲ್ಲ ಬುಲಾವ್ ಬಂದಿದೆ. ಹಾಗಿದ್ರೆ ಸಂಪುಟ ವಿಸ್ತರಣೆ ಶೀಘ್ರದಲ್ಲಿಯೇ ಆಗತ್ತಾ? ಸಿದ್ದರಾಮಯ್ಯ ಅವರ ಲಿಸ್ಟು, ಡಿಕೆ ಶಿವಕುಮಾರ್ ಅವರ ಲಿಸ್ಟು, ಹರಿಪ್ರಸಾದ್ ಅವರ ಲಿಸ್ಟು, ಯಾವ ಲಿಸ್ಟಿಗೆ ಮಾನ್ಯತೆ ಸಿಕ್ಕಿದೆ ಏನು ಎತ್ತ ಅನ್ನುವಂತಹ ಚರ್ಚೆ, ಕುತೂಹಲ ಜೋರಾಗ್ತಾ ಇದೆ. ಈಗಾಗಲೇ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ದೆಹಲಿಗೆ ಪ್ರಯಾಣ ಬೆಳೆಸೋದಕ್ಕೆ ಸಿದ್ದರಾಗಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ವಿಶೇಷ ವಿಮಾನದಲ್ಲಿ ದೆಹಲಿ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಹೈಕಮಾಂಡ್ ಯಾರ ಪಟ್ಟಿಗೆ ಮಾನ್ಯತೆಯನ್ನ ಕೊಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸಂಪುಟ ವಿಸ್ತರಣೆ ಆಗಲೇಬೇಕಾದಂತಹ ಅನಿವಾರ್ಯತೆ. ಈ ಮಧ್ಯೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರಿಗೆ ಒತ್ತಡ ಜಾಸ್ತಿಯಾಗಿತ್ತು, ಅನಿವಾರ್ಯ ಇತ್ತು ಸಂಪುಟ ವಿಸ್ತರಣೆ ಆಗಲೇಬೇಕು ಅಂತ. ಯಾಕಂದ್ರೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ, ಕೃಷಿ ಸಚಿವರಿಲ್ಲ, ಪಶುಸಂಗೋಪನಾ ಸಚಿವರಿಲ್ಲ, ರೈತರ ಗೋಳನ್ನ ಕೇಳೋರು ಯಾರು ಅನ್ನೋ ಪರಿಸ್ಥಿತಿ. ಇದ್ರ ಮಧ್ಯೆ ಒತ್ತಡ ಲಾಬಿ ಹೆಚ್ಚಾಗ್ತಾ ಇತ್ತು. ನಾಳೆಯ ದೆಹಲಿಯ ಪ್ರವಾಸ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಏನೆಲ್ಲ ನಿರೀಕ್ಷೆ ಮಾಡಬಹುದು? ಖಂಡಿತ ಶ್ರೀಪಾದ್, ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸಿಎಂ, ಮಾಜಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ದೆಹಲಿ ಪ್ರವಾಸ. ಯಾಕಂದ್ರೆ ಕಳೆದ ವಾರ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತ ಸಾಕಷ್ಟು ಕಸರತ್ತನ್ನ ದೆಹಲಿ ಮಟ್ಟದಲ್ಲಿ ಮಾಡಿದ್ರು. ತಮ್ಮದೇ ಆದಂತಹ ಪಟ್ಟಿಗಳ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದಷ್ಟು ಒತ್ತಾಸೆಯ ಮೂಲಕ ಹೇಳಿದ್ರು, ನಮಗೆ ಇಂತಿಂತ ಸಚಿವರನ್ನ ಕೊಡಿ ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಸೆ ಬೇರೆ ಇದೆ. ತಮಗೆ ಬೇಕಾದಂತಹ ಮತ್ತು 2028-29 ಚುನಾವಣೆಯನ್ನ ಸಂಘಟನೆ ಮಾಡಬೇಕು ಅನ್ನುವಂಥದ್ದು ಮತ್ತು ಯುವಕರಿಗೆ ಆದ್ಯತೆ ನೀಡಬೇಕು ಮತ್ತು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರುವಂತವರಿಗೆ ಒಂದು ಆದ್ಯತೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಕಾಂಗ್ರೆಸ್ ಹೈಕಮಾಂಡ್ ಇಟ್ಕೊಂಡಿದೆ. ಹಾಗಾಗಿ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರಿಗೆ ತಾಳಮೇಳ ಹೊಂದದ ಕಾರಣಕ್ಕಾಗಿ ಕಳೆದ ವಾರದ ಸಂಪುಟ ವಿಸ್ತರಣೆ ನೆನಗುದಿಗೆ ಬಿದ್ದಿತ್ತು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿಯನ್ನು ಇಸ್ಕೊಂಡು ರಾಜ್ಯ ನಾಯಕರಿಗೆ ನಾವು ತಿಳಿಸ್ತೇವೆ ಹೋಗಿ ಅನ್ನುವಂಥ ಮಾತನ್ನ ಹೇಳಿತ್ತು. ಈಗ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು, ನೀವು ದೆಹಲಿಗೆ ಬನ್ನಿ ಅನ್ನುವಂಥದ್ದು. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬರ್ತ್ಡೇ ಇದೆ. ಅದೇ ಸಂದರ್ಭದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಮಾಡಬೇಕು ಅನ್ನುವಂಥ ಒತ್ತಾಸಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಈ ನೆಲೆಯಲ್ಲಿ ರಾಜ್ಯ ನಾಯಕರು ಬೆಳಗ್ಗೆ 8 ಗಂಟೆಗೆ ವಿಶೇಷ ವಿಮಾನದ ಮೂಲಕ ತೆರಳುತ್ತಾ ಇದ್ದಾರೆ. ನಾಳೆ ಬಹುತೇಕ ಪಟ್ಟಿಯನ್ನು ಫೈನಲ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಬರ ಇದೆ. ಆ ಒಂದು ರೀತಿಯಲ್ಲಿ ಎಲ್ಲಾ ಸಚಿವರು ಕೂಡ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಇದೆ. ಒಂದಷ್ಟು ಇಲಾಖೆಗಳಿಗೆ ಸಚಿವರು ಇಲ್ಲದ ಕಾರಣಕ್ಕಾಗಿ ಒಂದಷ್ಟು ಅಧಿಕಾರಿಗಳದೇ ದರ್ಬಾರ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೂರ್ಣ ಕ್ಯಾಬಿನೆಟ್ ಅನ್ನು ರಚನೆ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ರಾಜ್ಯ ನಾಯಕರು ಹೇರ್ತಾ ಇದ್ರು. ಅದಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಬುಲಾವ್ ಕೊಟ್ಟಿದೆ. ನಾಳೆ ಬಹುತೇಕವಾಗಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆಯ ಕಸರತ್ತು ಅಂತಿಮ ಆಗುವಂತ ಸಾಧ್ಯತೆಗಳಿದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸುರಾಜ್ ಮಾಹಿತಿಗೆ. ಕಾಂಗ್ರೆಸ್ ಪಾಳಯದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್. ಸಚಿವ ಸಂಪುಟ ಪಟ್ಟಿ ಫೈನಲ್ ಮಾಡೋದಕ್ಕೆ ದೆಹಲಿಗೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಈ ಎಲ್ಲ ನಾಯಕರು. ಈಗಾಗಲೇ ಈ ವಿಚಾರದ ಬಗ್ಗೆ ಮೊನ್ನೆ ಹೋದಂತಹ ಸಂದರ್ಭದಲ್ಲಿ ಲಿಸ್ಟ್ ಅನ್ನ ಕೊಟ್ಟು ವಾಪಸ್ ಬಂದಿದ್ರು. ಈಗ ದಿಢೀರಂತ ಮತ್ತೆ ಹೈಕಮಾಂಡ್ ನಿಂದ ಇವರಿಗೆಲ್ಲ ಬುಲಾವ್ ಬಂದಿದೆ. ಹಾಗಿದ್ರೆ ಸಂಪುಟ ವಿಸ್ತರಣೆ ಶೀಘ್ರದಲ್ಲಿಯೇ ಆಗತ್ತಾ? ಸಿದ್ದರಾಮಯ್ಯ ಅವರ ಲಿಸ್ಟು, ಡಿಕೆ ಶಿವಕುಮಾರ್ ಅವರ ಲಿಸ್ಟು, ಹರಿಪ್ರಸಾದ್ ಅವರ ಲಿಸ್ಟು, ಯಾವ ಲಿಸ್ಟಿಗೆ ಮಾನ್ಯತೆ ಸಿಕ್ಕಿದೆ ಏನು ಎತ್ತ ಅನ್ನುವಂತಹ ಚರ್ಚೆ, ಕುತೂಹಲ ಜೋರಾಗ್ತಾ ಇದೆ. ಈಗಾಗಲೇ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ದೆಹಲಿಗೆ ಪ್ರಯಾಣ ಬೆಳೆಸೋದಕ್ಕೆ ಸಿದ್ದರಾಗಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ವಿಶೇಷ ವಿಮಾನದಲ್ಲಿ ದೆಹಲಿ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಹೈಕಮಾಂಡ್ ಯಾರ ಪಟ್ಟಿಗೆ ಮಾನ್ಯತೆಯನ್ನ ಕೊಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸಂಪುಟ ವಿಸ್ತರಣೆ ಆಗಲೇಬೇಕಾದಂತಹ ಅನಿವಾರ್ಯತೆ. ಈ ಮಧ್ಯೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರಿಗೆ ಒತ್ತಡ ಜಾಸ್ತಿಯಾಗಿತ್ತು, ಅನಿವಾರ್ಯ ಇತ್ತು ಸಂಪುಟ ವಿಸ್ತರಣೆ ಆಗಲೇಬೇಕು ಅಂತ. ಯಾಕಂದ್ರೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ, ಕೃಷಿ ಸಚಿವರಿಲ್ಲ, ಪಶುಸಂಗೋಪನಾ ಸಚಿವರಿಲ್ಲ, ರೈತರ ಗೋಳನ್ನ ಕೇಳೋರು ಯಾರು ಅನ್ನೋ ಪರಿಸ್ಥಿತಿ. ಇದ್ರ ಮಧ್ಯೆ ಒತ್ತಡ ಲಾಬಿ ಹೆಚ್ಚಾಗ್ತಾ ಇತ್ತು. ನಾಳೆಯ ದೆಹಲಿಯ ಪ್ರವಾಸ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಏನೆಲ್ಲ ನಿರೀಕ್ಷೆ ಮಾಡಬಹುದು?
ಖಂಡಿತ ಶ್ರೀಪಾದ್ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸಿಎಂ ಮಾಜಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ದೆಹಲಿ ಪ್ರವಾಸ. ಯಾಕಂದ್ರೆ ಕಳೆದ ವಾರ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತ ಸಾಕಷ್ಟು ಕಸರತ್ತನ್ನ ದೆಹಲಿ ಮಟ್ಟದಲ್ಲಿ ಮಾಡಿದ್ರು. ತಮ್ಮದೇ ಆದಂತಹ ಪಟ್ಟಿಗಳ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದಷ್ಟು ಒತ್ತಾಸೆಯ ಮೂಲಕ ಹೇಳಿದ್ರು, ನಮಗೆ ಇಂತಿಂತ ಸಚಿವರನ್ನ ಕೊಡಿ ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒತ್ತಾಸೆ ಬೇರೆ ಇದೆ, ತಮಗೆ ಬೇಕಾದಂತಹ ಮತ್ತು 2028-29 ಚುನಾವಣೆಯನ್ನ ಸಂಘಟನೆ ಮಾಡಬೇಕು ಅನ್ನುವಂಥದ್ದು ಮತ್ತು ಯುವಕರಿಗೆ ಆದ್ಯತೆ ನೀಡಬೇಕು ಮತ್ತು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರುವಂತವರಿಗೆ ಒಂದು ಆದ್ಯತೆ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಕಾಂಗ್ರೆಸ್ ಹೈಕಮಾಂಡ್ ಇಟ್ಕೊಂಡಿದೆ. ಹಾಗಾಗಿ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರಿಗೆ ತಾಳಮೇಳ ಹೊಂದದ ಕಾರಣಕ್ಕಾಗಿ ಕಳೆದ ವಾರದ ಸಂಪುಟ ವಿಸ್ತರಣೆ ನೆನಗುದಿಗೆ ಬಿದ್ದಿತ್ತು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿಯನ್ನು ಇಸ್ಕೊಂಡು ರಾಜ್ಯ ನಾಯಕರಿಗೆ ನಾವು ತಿಳಿಸ್ತೇವೆ ಹೋಗಿ ಅನ್ನುವಂತ ಮಾತನ್ನ ಹೇಳಿತ್ತು. ಈಗ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು, ನೀವು ದೆಹಲಿಗೆ ಬನ್ನಿ ಅನ್ನುವಂಥದ್ದು. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬರ್ತ್ಡೇ ಇದೆ, ಅದೇ ಸಂದರ್ಭದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಮಾಡಬೇಕು ಅನ್ನುವಂತ ಒತ್ತಾಸಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಈ ನೆಲೆಯಲ್ಲಿ ರಾಜ್ಯ ನಾಯಕರು ಬೆಳಗ್ಗೆ 8 ಗಂಟೆಗೆ ವಿಶೇಷ ವಿಮಾನದ ಮೂಲಕ ತೆರಳುತ್ತಾ ಇದ್ದಾರೆ. ನಾಳೆ ಬಹುತೇಕ ಪಟ್ಟಿಯನ್ನು ಫೈನಲ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಬರ ಇದೆ, ಒಂದು ರೀತಿಯಲ್ಲಿ ಎಲ್ಲಾ ಸಚಿವರು ಕೂಡ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಇದೆ. ಒಂದಷ್ಟು ಇಲಾಖೆಗಳಿಗೆ ಸಚಿವರು ಇಲ್ಲದ ಕಾರಣಕ್ಕಾಗಿ ಒಂದಷ್ಟು ಅಧಿಕಾರಿಗಳದೇ ದರ್ಬಾರ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೂರ್ಣ ಕ್ಯಾಬಿನೆಟ್ ಅನ್ನು ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ರಾಜ್ಯ ನಾಯಕರು ಹೇರ್ತಾ ಇದ್ರು. ಅದಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಬುಲಾವ್ ಕೊಟ್ಟಿದೆ. ನಾಳೆ ಬಹುತೇಕವಾಗಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆಯ ಕಸರತ್ತು ಅಂತಿಮ ಆಗುವಂತ ಸಾಧ್ಯತೆಗಳಿದಾವೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸ್ವರಾಜ್ ಮಾಹಿತಿ.